ಸರ್, ತಮ್ಮ ಪೂರ್ತಿ ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಸಾನು ಅಂತೇಳಿ, ಮೂಲತಃ ಕುಮಟಾ, ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿ ಜನಿಸಿದ್ದು. ನಂತರ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ಕೊಂಡು ಕರ್ನಾಟಕ ಮೆಡಿಕಲ್ ಕಾಲೇಜ್, ಹಿಂದೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಂತಿದ್ವಿ, ಈಗ ಕಿಮ್ಸ್ ಅಂತೇವೆ ನಾವು. ಇಲ್ಲಿ ನನ್ನ ಪ್ರಾಥಮಿಕ MBBS ಶಿಕ್ಷಣವನ್ನು ಮುಗಿಸಿ ನಂತರ MS ಜನರಲ್ ಸರ್ಜರಿ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿದೆ. ನಂತರ 1 ವರ್ಷ ನಾನು ಮುಂಬಯಿಯ ಜಸ್ಲೋಕ್ ಹಾಸ್ಪಿಟಲ್ಲಿ ಕಾರ್ಯನಿರ್ವಹಿಸಿ ಮತ್ತೆ ಕರ್ನಾಟಕಕ್ಕೆ ಬಂದು ಜಿಲ್ಲಾ ಆಸ್ಪತ್ರೆ ಧಾರವಾಡದಲ್ಲಿ ಸುಮಾರು 10 ವರ್ಷ ಸರ್ಜರಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದೆ. ಆ ಸಮಯದಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತಿದ್ವಿ, ಲ್ಯಾಪ್ರೋಸ್ಕೋಪಿ, ಅದರಲ್ಲಿ ಪರಿಣಿತಿ ಹೊಂದಿ ಸುಮಾರು 10 ವರ್ಷಗಳ ಕಾಲ ಇಡೀ ನಮ್ಮ ಕರ್ನಾಟಕ ನಂತರ ಧಾರವಾಡ ಜಿಲ್ಲೆ ಸಂಪೂರ್ಣ ಕವರೇಜನ್ನು ಮಾಡಿ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ನಂತರ ಕಿಮ್ಸ್ ಇಲ್ಲಿ ನನ್ನ ಕಾರ್ಯವ್ಯಾಪ್ತಿಯನ್ನು ಚೇಂಜ್ ಮಾಡಿಕೊಂಡು ಅಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಅಂಥೇಳಿ ಸುಮಾರು 15 ವರ್ಷ ಕಾರ್ಯನಿರ್ವಹಿಸಿದ್ದೇನೆ. ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿ ನಂತರ 60ನೇ ವರ್ಷಕ್ಕೆ ನಾನು ಅಲ್ಲಿ ಇದನ್ನು ರಿಟೈರ್ ಆಗಿದ್ದೆ. ರಿಟೈರ್ ಆದ ನಂತರ ಅಲ್ಲಿ ಎಮರ್ಜೆನ್ಸಿ ತುರ್ತು ಚಿಕಿತ್ಸಾ ವಿಭಾಗವನ್ನು ಪ್ರಾರಂಭಿಸಲಾಯಿತು. ಆ ಸಮಯದಲ್ಲಿ ಸರ್ಕಾರವು ನಮಗೆ ಈ ವಿಭಾಗದ ಇನ್ಚಾರ್ಜ್ ಅಂಥೇಳಿ ಕೊಟ್ಟಿದ್ದರು. ಅಲ್ಲಿ ಸುಮಾರು 5 ವರ್ಷದವರೆಗೆ ನಾನು ಕಾರ್ಯನಿರ್ವಹಿಸಿ ಈಗ 65 ವರ್ಷ ನಂತರ ಸರ್ಕಾರದಿಂದ ನಿವೃತ್ತಿ ಪಡೆದು ನವನಗರ, ಇಲ್ಲಿ ನನ್ನ ಸ್ವಗೃಹ ಇದೆ, ಅಲ್ಲಿ ನನ್ನ ಕ್ಲಿನಿಕ್ಕು ಇದೆ. ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ನವನಗರದ ಕ್ಯಾನ್ಸರ್ ಆಸ್ಪತ್ರೆ ಕ್ಯಾಂಪಸ್ನಲ್ಲಿ ಇರುವಂಥ ಮಜೇತಿಯಾ ಫೌಂಡೇಶನ್ ವತಿಯಿಂದ ನಡೆದಿರುವಂಥ ಹಾಸ್ಪೈಸ್, ಈ ಕ್ಯಾನ್ಸರ್ ರೋಗಿಗಳಿಗೆ ಏನೋ ಒಂದು ಸೇವಾ ಸಂಸ್ಥೆ ನಡೆದಿದೆ, ಅಲ್ಲಿ ಈಗ ನಾನು ಇನ್ಚಾರ್ಜ್ ಅಂಥೇಳಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್, ನಿಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಏನು? ಈ ಹಾಸ್ಪೈಸ್ ಅನ್ನುವಂಥ ಒಂದು ಕನ್ಸೆಪ್ಟ್ ಇದೆ. ಇದು ಒಂದು ಸಂಸ್ಥೆ ಅಲ್ಲ, ಇದು ಒಂದು ಪ್ರಕ್ರಿಯೆ ಅಂತೇನೋ. ಅಂದ್ರೇನು, ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಂಥ ರೋಗಿಗೆ ನಿರ್ದಿಷ್ಟ ಕಾಲದವರೆಗೆ ಅಷ್ಟೇ ಚಿಕಿತ್ಸೆ ನಡೆದಿರ್ತದೆ. ಈ ಕ್ಯಾನ್ಸರ್ ರೋಗದಲ್ಲಿ ಕೆಲವರು ಗುಣಮುಖರಾಗ್ತಾರೆ, ಕೆಲವರು ಗುಣಮುಖ ಆಗೋದಿಲ್ಲ. ಗುಣಮುಖ ಆಗದೇ ಇರುವಂಥ ಒಂದು ಸ್ಟೇಜ್ ಏನು ಬಂದಿರ್ತದಲ್ಲ, ಅದನ್ನು ನಾವು ಅಂತಿಮ ಕ್ಷಣ ಅಂತೇವೆ. ಅದರಲ್ಲಿ ಚಿಕಿತ್ಸೆ ಇರೋದಿಲ್ಲ. ರೋಗಿ ಜೀವಂತಿರ್ತಾನೆ, ರೋಗಿಯಾಗಿರ್ತಾನೆ, ಅವನ ಮಾನಸಿಕ ಸ್ಥೈರ್ಯ ಎಲ್ಲ ಸರಿಯಾಗಿರ್ತದೆ. ಆದರೆ ದಿನಂಪ್ರತಿ ಆ ರೋಗ ಅವನನ್ನು ಕೊಲ್ತಾ ಇರ್ತದೆ. ಅಂಥ ಸಮಯದಲ್ಲಿ ಈ ಕ್ಯಾನ್ಸರ್ ಚಿಕಿತ್ಸೆ ಕೊಡುವಂಥ ವೈದ್ಯರು ಕೈ ಎತ್ತಿರ್ತಾರೆ. ಅಂದರೆ ನಿಮ್ಮ ರೋಗ ಸಂಪೂರ್ಣವಾಗಿ ಉಲ್ಬಣವಾಗಿದೆ, ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ, ಕೊಡಬೇಕಂದ್ರೂ ಕೂಡ ಅದು ಹಣಕಾಸಿನ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮ ಮಾಡಿ ರೋಗಿಯನ್ನು ಕೇವಲ ದೈಹಿಕವಾಗಿ, ಮಾನಸಿಕವಾಗಿ ಅಲ್ಲದೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೊಲ್ತಾ ಇರ್ತದೆ. ಆಗ ನೋಡಿಕೊಳ್ಳುವಂಥ ಜನರಿಗೂ ಕೂಡ ಒಂದು ಹೊರೆಯಾಗಿ, ಈಗ ಆ ಕುಟುಂಬದ ಹೊರೆಯಾಗಿದ್ದಾಗ ಆ ಕುಟುಂಬದವರು ಕೂಡ ನಿರ್ಲಕ್ಷ್ಯ ವಹಿಸಿ ಅವರಿಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೈ ಬಿಟ್ಟು ಬಿಡ್ತಾರೆ. ಅಂಥ ರೋಗಿಗಳನ್ನು ಆಸ್ಪತ್ರೆಯವರು ಇಟ್ಕೊಳ್ಳೋದಿಲ್ಲ, ಮನೆಯವರು ಇಟ್ಕೊಳ್ಳೋದಿಲ್ಲ. ಆ ರೋಗಿ ಎಲ್ಲಿ ಹೋಗಬೇಕು? ಅಂದ್ರೆ ಕಸ್ಟಮರ್ ಈಸ್ ಇನ್ ಎಂಡ್ ಆಫ್ ಸ್ಟೇಜ್, ಎಂಡ್ ಸ್ಟೇಜ್ ಬಂದಾಗ, ಎಂಡ್ ಸ್ಟೇಜ್ ಅಂದರೆ ಸ್ಟೇಜ್ ಮುಗಿದಾಗ, ಕಾಯಿಲೆ ಎಂಡ್ ಸ್ಟೇಜ್ ಬಂದಿದೆ, ಕೆಲವೇ ದಿನದಲ್ಲಿ ಅವರ ಆಯುಷ್ಯನೂ ಮುಗಿದಿರ್ತದೆ. ಆದರೆ ಈ ಕ್ಯಾನ್ಸರ್ ರೋಗದ ಚಿಕಿತ್ಸೆ ಇಲ್ಲ ಅಂತ ಹೇಳುವುದರಿಂದ ಹಿಡಿದು ಸಾಯುವ ಮಟ್ಟ ಏನು ಮಧ್ಯದ ಏನು ಒಂದು ಈ ಜೀವನ ಇದೆಯಲ್ಲ, ಅಲ್ಲಿ ಕೇವಲ ಇರೋದು ಅವರಿಗೆ ಸೇವೆ ಅಂದ್ರೇನು, ಮಾನಸಿಕವಾಗಿ ಸ್ಥೈರ್ಯ ಕೊಡೋದು, ನಂತರ ಗಾಯ ಏನಾದರೂ ಇದ್ದರೆ ಅವರಿಗೆ ಡ್ರೆಸ್ಸಿಂಗ್ ಮಾಡೋದು, ಅಥವಾ ಯಾವುದೇ ಒಂದು ವಾಂತಿ ಭೇದಿ, ಅತ್ಯಂತ ಮುಖ್ಯವಾಗಿರೋದಂದರೆ ನೋವು ತಡ್ಕೊಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿ. ಇಂಥ ಏನು ಈ ಸಿಂಪ್ಟಮ್ಸ್ ಅಂತೇವೆ, ಚಿಹ್ನೆಗಳಿರ್ತವಲ್ಲ, ಅವುಗಳಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತೇವೆ. ನೋವಿದ್ದರೆ ನೋವು ಉಪಶಮನಕಾರಿ ಔಷಧಿಯನ್ನು ಕೊಡ್ತೇವೆ.
ವಾಂತಿ ಇದ್ದರೆ ವಾಂತಿ ಇಂಜೆಕ್ಷನ್ ಕೊಡ್ತೇವೆ, ಸಲೈನ್ ಹಾಕ್ತೇವೆ. ಈ ರೀತಿ ಅವರ ದೈಹಿಕವಾಗಿ, ನಂತರ ಮಾನಸಿಕವಾಗಿ ಅವರಿಗೆ ಸಾಯುವ ಮಟ್ಟದಲ್ಲಿ ಕೂಡ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ನಾನು ರಸ್ತೆ ಮೇಲೆ ಅನ್ನುವಂಥ ಭಾವನೆ ಬರಬಾರ್ದು. ನಾನು ಕೂಡ ಒಂದು ಒಳ್ಳೆಯ ಉತ್ತಮ ಸೇವೆ ಸಿಗುವಂಥ ಒಂದು ಸ್ಥಳದಲ್ಲಿದ್ದೇನೆ, ನನಗೆ ಚಿಕಿತ್ಸೆ ನಡೀತಾ ಇದೆ. ಸಾಯುಘಟ್ಟದಲ್ಲಿ ಕೂಡ ನನಗೆ ಒಂದು ಡಿಗ್ನಿಫೈಡ್ ಡೆತ್ ಅಂತೇವೆ ನಾವು. ಡಿಗ್ನಿಫೈಡ್ ಡೆತ್ ಅಂದರೆ ಸಾಯುಘಟ್ಟದಲ್ಲಿ ಕೂಡ ಒಂದು ರೀತಿಯ ಅರ್ಹತೆ, ಡಿಗ್ನಿಟಿಯಿಂದ ನಾನು ಸಾಯ್ತಾ ಇದ್ದೇನೆ ಅನ್ನುವಂಥ ಒಂದು ಗೌರವದ ಸಾವು, ಗೌರವದಿಂದ ಗೌರವಯುತವಾಗಿ ನಾನು ಸಾಯ್ತಾ ಇದ್ದೇನೆ ಅನ್ನುವಂಥ ಒಂದು ಮನೋಭಾವ ಬರಲಿಕ್ಕೆ ಕಾರಣ ಈ ಹೊಸ್ಪೈಸ್ ಅಂತ ಒಂದು ಕನ್ಸೆಪ್ಟ್. 1967ರಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬ ಶುಶ್ರೂಷಕಿ ಅಂದರೆ ದಾದಿ, ಅವರು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಅವ್ರ ಜೊತೆಗೆ ಇದ್ದು ಅವ್ರ ಬಗ್ಗೆ ಹೆಚ್ಚಿನ ಕಳವಳಿ ಇತ್ತು. ಆಗ ಅವರಿಗೆ ಮನಸ್ಸಿನಲ್ಲಿ ಬಂದದ್ದು ಅಂದರೆ ಈ ರೋಗಿಗಳು ಇಷ್ಟೆಲ್ಲ ತೊಂದರೆ ಪಡ್ತಾರೆ, ಮನೆಯಲ್ಲಿ ಅವ್ರಿಗೆ ಇಟ್ಕೊಳ್ಳೋದಿಲ್ಲ, ಅಂಥ ಒಂದು ರೋಗಿಗಳಿಗೆ ನಾವು ಯಾಕೆ ಸೆಪ್ರೇಟಾಗಿ ಅವರಿಗೆ ಚಿಕಿತ್ಸಾ ಒಂದು ಸೇವಾ ಭಾವನೆ ಇರುವಂಥ ಒಂದು ಸಂಸ್ಥೆ ಯಾಕೆ ಸ್ಥಾಪಿಸಬಾರ್ದು ಅಂಥೇಳಿ ಅವರು 1967ರಲ್ಲಿ ಜಗತ್ತಿನಲ್ಲಿ ಪ್ರಪ್ರಥಮ ಹೊಸ್ಪೈಸ್ ಅನ್ನುವಂಥ ಒಂದು ಸಂಸ್ಥೆ ಶುರು ಮಾಡಿದರು. ಈಗ ಸಾಧಾರಣ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಬಂದಿದೆ, ಅದು ನಮ್ಮ ಭಾರತದಲ್ಲಿ ಕೂಡ ಬಂದಿದೆ. ಭಾರತದಲ್ಲಿ ಪ್ರಪ್ರಥಮವಾಗಿ ಬಂದದ್ದಂದರೆ ಕೋಸ್ಟಲ್ ಏರಿಯಾ, ಕೇರಳ, ನಂತರ ಕಲ್ಕತ್ತಾ, ಅಲ್ಲಿ ಈ ಪರಿಕಲ್ಪನೆ ಬಂತು. ಈಗ ಇದು ಸಾವಕಾಶ ಬೆಂಗಳೂರಿನಲ್ಲಿ ಕರುಣಾಶ್ರಯ ಅಂತ ಪ್ರಾರಂಭವಾಯಿತು. ನಂತರ ಬಂದದ್ದು ನಮ್ಮ ಹುಬ್ಬಳ್ಳಿ, ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಸಂಸ್ಥೆಯ ಒಂದು ಪಿಕ್ಯುಲಾರಿಟಿ ಏನಂದರೆ ಇದು ಕೇವಲ ಒಂದೇ ಒಂದು ಕುಟುಂಬದವರು ನಡೆಸುವಂಥ ಒಂದು ಸಂಸ್ಥೆ. ಈಗ ಉಳಿದ ಕಡೆಗೆಲ್ಲ ಏನಾಗಿದೆ ಅಂದರೆ ಅನೇಕ ಸಂಘಟನೆಗಳು ಕೂಡಿ ನಡೆಸ್ತಾ ಇದ್ದಾರೆ. IMA, ರೋಟ್ರಿ, ನಂತರ ಕ್ಯಾನ್ಸರ್ ಸೊಸೈಟಿ, ಇವರೆಲ್ಲ ಫಂಡಿಂಗ್ ಮಾಡ್ತಾರೆ, ಬೇರೆ ಬೇರೆ ದೇಶದಿಂದ ಅವರಿಗೆ ಫಂಡ್ಸ್ ಬರ್ತಾವೆ. ಆದರೆ ಇಲ್ಲಿ ಇದು ಜಿತೇಂದ್ರ ಮಜೇಥಿಯಾ ಅವರ ಅಧ್ಯಕ್ಷತೆಯಲ್ಲಿ ಮಜೇಥಿಯಾ ಫೌಂಡೇಶನ್ ಅವರಿಗೆ ಡಾಕ್ಟರ್ ನಿತಾಲಿ ಅನ್ನೋರು ಈ ಒಂದು ಕನ್ಸೆಪ್ಟನ್ನು ತಲೆ ಒಳಗೆ ಹಾಕಿದರು. ಇಂಥ ಒಂದು ಸಂಸ್ಥೆ ನಾವು ಯಾಕೆ ಕಟ್ಟಬಾರದು ಅಂಥೇಳಿ ನಂತರ 2 ವರ್ಷದ ಹಿಂದೆ ಇಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲ ಆಗಲಿಕ್ಕೆ ಇದೇ ಆವರಣದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ನಾವು ಈಗ ಇಲ್ಲಿ ಅಂತಿಮ ಘಟ್ಟದಲ್ಲಿ ಇರುವಂಥ ಕ್ಯಾನ್ಸರ್ ರೋಗಿಗಳನ್ನು ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಸಿಗುವಂಥ ಸೇವೆ, ಚಿಕಿತ್ಸೆ ನಾವು ಕೊಡ್ತಾ ಇದ್ದೇವೆ. ಅದೇ ಈ ಮಜೇಥಿಯಾ ಹೊಸ್ಪೈಸ್. ಇದನ್ನು ನಾವು ರಮೀಲಾ ಪ್ರಶಾಂತಿ ಮಂದಿರ ಅಂಥೇಳಿ ಕರಿತಾ ಇದ್ದೇವೆ. ಯಾಕಂದರೆ ಇದು ಒಂದು ಮಂದಿರ, ನನ್ನ ಲೆಕ್ಕದಲ್ಲಿ ಇದು ಮಂದಿರಕ್ಕಿಂತ ಬಹಳ ಹೆಚ್ಚಿಗಿಂದು. ಮಂದಿರದಲ್ಲಿ ದೇವರು ಇರ್ತಾರೆ, ಆದರೆ ಇಲ್ಲಿ ದೇವ್ರಿಗಿಂತ ಹೆಚ್ಚಿಗೆ ಸೇವಾ ಮನೋಭಾವನೆ ಕೊಡುವಂಥ ಜನರು ಸೇವೆಯನ್ನು ಕೊಡ್ತಾ ಇರೋದರಿಂದ ಇದನ್ನು ರಮೀಲಾ ಪ್ರಶಾಂತಿ ಮಂದಿರ ಅಂತ ಹೇಳ್ತಾರೆ. ಸರ್, ಇದು ಹಾಸ್ಪೈಸಸ್ದಲ್ಲಿ ಏನು ಫೆಸಿಲಿಟಿಯನ್ನು ನೀವು ಕೊಡ್ತಾ ಇದ್ದೀರಾ ಸರ್? ಈಗ ಇದು ಒಂದು ಸುಸಜ್ಜಿತವಾದಂಥ ಸಂಸ್ಥೆಯಾಗಿದೆ. ಇಲ್ಲಿ ನಮ್ಮ ಒಳ್ಳೆಯ ಸುಸಜ್ಜಿತ ಕಟ್ಟಡ ಇದೆ, ಒಳ್ಳೆ ಗಾರ್ಡನ್ ಇದೆ. ರೋಗಿಗಳು ಸಾಯಂಕಾಲ ಹೊತ್ತಿಗೆ ಅಲ್ಲಿ ಕೂತ್ಕೊಂಡು ಅವರ ಅಟೆಂಡರ್ಸ್ ಎಲ್ಲ ಕೂಡಿ ಹಾಡು ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಬೇರೆ ಕಡೆಯಿಂದ ಭಜನಾ ಮಂಡಳಿಗಳು ಬಂದು ಭಜನೆಗಳನ್ನು ಮಾಡ್ತಾರೆ, ಚರ್ಚಿಂದ ಬಂದವರು ಅವರು ಪ್ರೇಯರ್ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿ ನಾವು ರೋಗಿಗಳಿಗೆ ಮಾನಸಿಕವಾಗಿ ಒಂದು ಸಂತೋಷದ ವಾತಾವರಣವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ 10 ಬೆಡ್ ಗಂಡಸರಿಗೆ, 10 ಹಾಸಿಗೆ ಹೆಣ್ಣು ಮಕ್ಕಳಿಗೆ, ಮತ್ತು ಯಾರಿಗೆ ಸ್ಪೆಷಲ್ ವಾರ್ಡ್ ಬೇಕಂತಾರಲ್ಲ ಅವರಿಗೆ ಒಂದು 10 ಬೆಡ್, ಈ ರೀತಿ 30 ಹಾಸಿಗೆ ವ್ಯವಸ್ಥೆ ನಮ್ಮಲ್ಲಿ ಮಾಡಿದ್ದೇವೆ. ಜನರಲ್ ವಾರ್ಡ್ 2 ಅಂದ್ರೇನು ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಅಲ್ಲಿ ಇರಲಿಕ್ಕೆ. ಸ್ಪೆಷಲ್ ವಾರ್ಡ್ನಲ್ಲಿ ಡಿಪೆಂಡಿಂಗ್ ಅಪಾನ್ ದರ್ ಫೈನಾನ್ಸ್, ಇದನ್ನು ಹಣಕಾಸಿನ ಇದು ನೋಡಿಕೊಂಡು ಅಲ್ಲಿ ನಾಮಿನಲ್ ಚಾರ್ಜ್ ಮಾಡ್ತಾ ಇದ್ದೇವೆ. ನಂತರ ಒಂದು 7 ಜನ ದಾದಿಯರಿದ್ದಾರೆ, ಹೌಸ್ ಕೀಪಿಂಗ್ ಜನ ಇದ್ದಾರೆ. ಅವರೆಲ್ಲ ನುರಿತ ಮತ್ತೆಲ್ಲರೂ ಅನುಭವಿ ದಾದಿಯರಿದ್ದಾರೆ. ಅವರೆಲ್ಲ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನಂತರ ಬೆಳಿಗ್ಗೆ ಅವರಿಗೆ ಊಟದ್ದು, ಬೆಳಿಗ್ಗೆ ಗಂಜಿ, ರಾಗಿ ಗಂಜಿ, ಈ ಥರ ಗಂಜಿಯನ್ನು ಕೊಡ್ತೇವೆ. ಮಧ್ಯಾಹ್ನ ಊಟ ಕೊಡ್ತೇವೆ, ಸಾಯಂಕಾಲ ಮತ್ತು ಗಂಜಿ, ರಾತ್ರಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ರೋಗಿ ಮತ್ತು ರೋಗಿಗಳ ಜೊತೆ ಇರುವಂಥ ಒಬ್ಬರು ಅವರಿಗೆ ನೋಡ್ಕೊಳ್ಳೋವರಿಗೆ ಅವರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. ಸರ್, ಇಲ್ಲಿ ಓನ್ಲಿ ಕ್ಯಾನ್ಸರ್ಸ್ ಪೇಷಂಟ್ಗಳಿಗೆ ಅಷ್ಟೇ ನೀವು ಅಲೋ ಮಾಡ್ತೀರಾ ಅಥವಾ ಮತ್ತೆ ಯಾವ್ದಾದ್ರು ಪೇಷಂಟ್ಗಳು ಇದ್ದಪ್ಪ ಅಂತಂದು ಅವನು ನೀವು ಅಲೋ ಮಾಡ್ತೀರಾ ಸರ್?
ಕಾನೂನಿನ ಪ್ರಕಾರ ಅಥವಾ ಸಿದ್ಧಾಂತದ ಪ್ರಕಾರ ಇದು ಕ್ಯಾನ್ಸರ್ ಅಂತಿಮ ಘಟ್ಟದಲ್ಲಿದ್ದಂಥ ರೋಗಿಗಳಿಗಾಗಿ ನಾವು ನಿರ್ಮಾಣ ಮಾಡಿದಂಥ ಸಂಸ್ಥೆ ಇದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಕೆಲವು ರೋಗಿಗಳಿರ್ತಾವೆ, ಮನೆಯಲ್ಲಿ ಅವ್ರಿಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಮಾನವೀಯತೆಯ ದೃಷ್ಟಿಯಿಂದ ನಾವು ಇಲ್ಲಿ ನಿರ್ದಿಷ್ಟ ಕಾಲದವರೆಗೆ ಅಷ್ಟೇ ನಾವು ಇಟ್ಕೋತೇವೆ. ಉದಾಹರಣೆಗೆ ಯಾವುದೇ ಒಂದು ಪ್ಯಾರಾಲಿಸಿಸ್ ಪೇಷಂಟ್ ಅವರೆಲ್ಲ ವರ್ಷಗಟ್ಟಲೆ ಹಾಸಿಗೆ ಹಿಡಿದಿರ್ತಾರೆ. ಆವಾಗ ನಮಗಿಲ್ಲಿ ವರ್ಷಗಟ್ಟಲೆ ನಾವು ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅವರಿಗೆ ನಾವೇನು ಮಾಡ್ತೇವೆ ಅಂದರೆ ರೆಸ್ಪೈಟ್ ಹಾಸ್ಪೈಸ್ ಅಂತೇಳಿ. ರೆಸ್ಪೈಟ್ ಹಾಸ್ಪೈಸ್ ಅಂದರೆ ಈಗ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ, ಮದುವೆ ಇದೆ ಅಥವಾ ಫಂಕ್ಷನ್ ಇದೆ, ಹಾಸಿಗೆ ಹಿಡಿದಂಥ ಒಬ್ಬ ರೋಗಿ ಇರ್ತಾರೆ. ಅವರಿಗೆ ಆ ಫಂಕ್ಷನ್ ಮಧ್ಯದಲ್ಲಿ ಇಟ್ಕೊಂಡು ಇರ್ಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ನಿರ್ದಿಷ್ಟ ಸಮಯ. ಹಾಂ, ಅಥವಾ ಅವರು ಕುಟುಂಬದವ್ರು ಬೇರೆ ಊರಿಗೆ ಹೋಗಿ ಯಾವುದೋ ಒಂದು ಕಾರ್ಯಕ್ಕೆ ಹೋಗಿರ್ತಾರೆ, ಇಲ್ಲಿ ಮನೆಯಲ್ಲಿ ಯಾರು ನೋಡ್ಕೊಳ್ಳಿಕ್ಕೆ ಇರೋದಿಲ್ಲ. ಅವಾಗ ಏನು ಮಾಡ್ತೇವೆ ನಾವು ಅಂಥ ರೋಗಿಗಳನ್ನು ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವರು ವಾಪಸ್ ಬಂದ ನಂತರ ಮತ್ತು ಈ ರೋಗಿಯನ್ನು ಅವ್ರು ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ಇದನ್ನು ನಾವು ರೆಸ್ಪೈಟ್ ಹಾಸ್ಪೈಸ್ ಅಂದರೆ ಒಂದು ಟೆಂಪರರಿ, ಒಂದು ಕೆಲವು ನಿರ್ದಿಷ್ಟ ಅವಧಿಯವರೆಗೆ ನಾವು ಇಲ್ಲಿ ಪೇಷಂಟ್ ಇಟ್ಕೊಂಡು ಸೇವೆಯನ್ನು ಕೊಡ್ತೇವೆ. ಅವ್ರು ಬಂದ ನಂತರ ಮತ್ತು ಅವ್ರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಸೇವಾ ಸಂಸ್ಥೆಯಾಗಿದೆ. ಇಲ್ಲಿ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ. ಆದರೂ ಕೂಡ ಈ ಹಾಸ್ಪೈಸ್ ಕನ್ಸೆಪ್ಟ್ ಜನರಲ್ಲಿ ಇನ್ನೂವರೆಗೆ ಅಂಥ ಪರಿಚಯಸ್ಥ ಒಂದು ಸಂಸ್ಥೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಅನೇಕ ರೋಗಿಗಳು ಇದರದ ಏನೋ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಇದ್ದ ಬಹಳ ಇದ್ದಾರೆ. ಹೀಗಾಗಿ ನಮ್ಮ ಒಂದು ಅಪೀಲ್ ಅಂತೇಳಿ ನಾವು ವಿನಂತಿ ಏನಂದರೆ, ಯಾರಾದರೂ ಯಾವುದೇ ಕುಟುಂಬದಲ್ಲಿ ನಿಮ್ಮ ಪರಿಸ್ಥಿತಿರಿರಲಿ, ಸಂಬಂಧಿಕರಿರಲಿ, ಇಂಥ ಒಬ್ಬ ರೋಗಿ ಯಾರಿಗೆ ಆರೋಗ್ಯದ ಸೇವೆ ಅನುಕೂಲ ಬೇಕು ಅನ್ನುವಂಥ ಪರಿಚಯಸ್ಥರು ಇದ್ದರೆ ದಯವಿಟ್ಟು ನಮ್ಮ ಸಂಸ್ಥೆಗೆ ನೀವು ಕಳಿಸ್ಕೊಟ್ರೆ ನಾವು ಅವರಿಗೆ ಇಲ್ಲಿ ಇರಲಿಕ್ಕೆ, ನಂತರ ಅವರಿಗೆ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ದಯವಿಟ್ಟು ನೀವು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗಾಗಲಿ ಪರಿಚಿತರಿಗೆ ಈ ಹಾಸ್ಪೈಸ್ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚಿನ ವಿವರವನ್ನು ನೀವು ಕೊಟ್ಟು ಇಲ್ಲಿ ಕಳಿಸಿದರೆ ಅನುಕೂಲ ಆಗ್ತದೆ. ಸರ್, ಇಲ್ಲಿ ಒಟ್ಟ ಸ್ಟಾಫ್ ಎಷ್ಟು ಮಂದಿ ಇದ್ದಾರೆ? ಇಲ್ಲಿ 24 ತಾಸು ಇನ್ಚಾರ್ಜ್ ಅಂತ ನಾನು ಕಾರ್ಯ ಮಾಡ್ತಾ ಇದ್ದೇನೆ. ನಂತರ ಡಾಕ್ಟರ್ ನಿತಾಲಿ ಅಂಥೇಳಿ ಹುಬ್ಬಳ್ಳಿಯಿಂದ, ಡಾಕ್ಟರ್ ರಮೇಶ್ ಬಾಬು ಫಿಸಿಷಿಯನ್ ಸೀನಿಯರ್, ಅವರೆಲ್ಲ ಸೀನಿಯರ್ಸ್ ಹುಬ್ಬಳ್ಳಿಯಲ್ಲಿರ್ತಾರೆ. ನಮಗೇನೇ ಸಹಾಯ ಬೇಕಂದರೆ ನಾವು ಫೋನ್ ಮಾಡಿದರೆ ಅವ್ರು ಬಂದು ಇಲ್ಲಿ ರೋಗಿಗೆ ಚಿಕಿತ್ಸೆಯಲ್ಲಿ ಸಹಾಯ ಮಾಡ್ತಾಯಿರೋ. ನಂತರ ಫೌಂಡೇಶನ್ ವತಿಯಿಂದ ಶ್ರೀ ಸುನೀಲ್ ಕುಮಾರ್ ಅಂಥೇಳಿ ಅಡ್ಮಿನಿಸ್ಟ್ರೇಟರ್, ಅವರು ಕೂಡ ಇಲ್ಲಿ ಇರ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿ 4 ಜನ ದಾದಿಯರು ಮತ್ತು 3 ಜನ ಹೌಸ್ ಕೀಪರ್ಸ್, ನಂತರ ಸೆಕ್ಯೂರಿಟಿ, ಈ ರೀತಿಯಾಗಿ ಸುಮಾರು 10 ಜನ ನಾವು ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಏರಿಯಾ ಲಿಮಿಟೇಷನ್ ಏನಾದರೂ ಇದೆ ಸರ್, ಅಥವಾ ಕರ್ನಾಟಕದ ಮಂದಿ ಅಷ್ಟೇ ಬರ್ಬೋದು? ಇಲ್ಲ. ಯಾವುದೇ ರೋಗಿ, ಅವ್ರಿಗೇನು ಕ್ಯಾನ್ಸರ್ ರೋಗ ಇದ್ದರೆ ಅವ್ರು ಯಾವುದೇ ಸ್ಥಾನದಿಂದ ಇರಲಿ, ಯಾವುದೇ ಜಿಲ್ಲೆಯವರಿರಲಿ, ರಾಜ್ಯದವರಿರಲಿ, ರಾಷ್ಟ್ರದವರಿರಲಿ, ಅವ್ರು ಬಂದು ಅಡ್ಮಿಟ್ ಆಗ್ತಾ ಅಂದರೆ ನಮಗೆ ಒಂದು ಪ್ರೂಫ್ ಅಂದರೆ ಅವರಿಗೆ ರೋಗ ಕ್ಯಾನ್ಸರ್ ಅಂತಿಮ ಘಟ್ಟದಲ್ಲಿದೆ ಅನ್ನುವಂಥ ಒಂದು ಲೆಟರ್ ಅವ್ರು ಚಿಕಿತ್ಸಕರು ಡಾಕ್ಟರ್ ಕಳಿಸಿದರೆ ನಾವು ತಗೋತೀವಿ. ಏನೂ ಏರಿಯಾ ಲಿಮಿಟ್ ಇಲ್ಲ. ನೀವು ವಿದೇಶದಿಂದ ಬಂದರು? ಹೌದು. ಓನ್ಲಿ ಕಂಡೀಷನ್ ಇಸ್ ಅಬೌವ್ 4th ಸ್ಟೇಜ್ ಆಫ್ ಕ್ಯಾನ್ಸರ್. ಮತ್ತು ಅಲ್ಲಿ ಚಿಕಿತ್ಸೆ ಕೊಡೋರು ನಾವೊಂದು ಲೆಟರ್ ಕೊಡಬೇಕು, ಇವ್ರಿಗಿನ್ನೂ ಚಿಕಿತ್ಸೆ ಇಲ್ಲ, ಇದಕ್ಕಾಗಿ ಇವರಿಗೆ ಹಾಸ್ಪೈಸ್ ಟ್ರೀಟ್ಮೆಂಟ್ಗೆ ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಅಂದಾಗ ನಾವು ಅವ್ರಿಗೆ ಎಂಡ್ ಆಫ್ ಸ್ಟೇಜ್. ಈ ಸಂಸ್ಥೆ ಬಗ್ಗೆ ವಿವರಗಳಿದ್ದಂಥ ಈ ವಿಡಿಯೋವನ್ನು ನೀವು ಹೆಚ್ಚಾಗಿ ಶೇರ್ ಮಾಡಿಕೊಂಡಲ್ಲಿ ಅನೇಕ ಕುಟುಂಬಗಳಲ್ಲಿ ಇಂಥ ರೋಗಿಗಳು ಇದ್ದರೂ ಕೂಡ ಅವರು ಹೊರಗೆ ಬರಲಿಕ್ಕೆ ಅಥವಾ ಸಂಸ್ಥೆಗೆ ಬರಲಿಕ್ಕೆ ಅನುಕೂಲ ಆಗಬಹುದು ಅಂಥೇಳಿ ನಮ್ಮದೊಂದು ಆಶಯ. ದಯವಿಟ್ಟು ಈ ವಿಡಿಯೋವನ್ನು ನೀವು ಇತರರಿಗೂ ಶೇರ್ ಮಾಡಿಕೊಂಡು ಇತರ ರೋಗಿಗಳಿಗೆ ಈ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂಥೇಳಿ ನಾವು ವಿನಂತಿಸ್ತಾ ಇದ್ದೀವಿ.